ಪ್ರಕಾರ ಸ್ಪರ್ಧಾರ್ಥಿಗಳ ತಾಳ್ಮೆಯನ್ನ ಪರೀಕ್ಷೆ ಮಾಡಬೇಡಿ. ಸೊ ಹಂಗಾಗಿ ನೀವು ನೇಮಕಾತಿ ಮಾಡಿದ್ರೆ ಓಕೆ, ಇಲ್ಲ ಅಂತ ಹೇಳಿದ್ರೆ ನೇಪಾಳದ ಜಂಜಿ ಒಂದು ಹೋರಾಟ ಏನಿದೆಯೋ ಧಾರವಾಡದಲ್ಲಿ ಕೂಡ ಆಗ್ತದೆ ಎನ್ನುವಂತಹ ಸಂಗತಿ ಯಾವುದೇ ರೀತಿ ಸುಳ್ಳಾಗಲ್ಲ. ಸೊ ಹಂಗಾಗಿ ಬೇಗ ನೇಮಕಾತಿಯನ್ನ ಮಾಡಿ. ಪೊಲೀಸ್ ಪಿ ಎಸ್ ಆಯ್ತು, ಒಳ್ಳೆ ಕಾನ್ಸ್ಟೇಬಲ್ ಹುದ್ದೆಗಳಾಯ್ತು, ಮತ್ತೀಗ ಟೀಚರ್ ಪೋಸ್ಟ್ ಆಯ್ತು, ಯಾವುದೇ ಕಾಲ್ಫಾರ್ಮ್ ಆಗ್ತಾ ಇಲ್ಲ. ಬರೀ ಟಿಇಟಿ ಅಂತ ಮಾಡ್ತಾರ, ಬರೀ ಟಿಇಟಿ ಆದ್ರೆ ಸಿಇಟಿ ಮಾಡೋದು ಯಾವಾಗ? ಪ್ರತಿಯೊಂದು ಸ್ಕೂಲ್ ಒಳಗೂ ಪ್ರತಿಯೊಬ್ಬ ಬರೀ ಗೌರ್ಮೆಂಟ್ ಶಿಕ್ಷಕರವರ ಬರೀ ಗೆಸ್ಟ್ ಮ್ಯಾಗ ನಡೆಸ್ಕೊಂಡಂತಾರ. ಈಗ ಯಾವುದೇ ಉದ್ಯೋಗದಲ್ಲಾಯ್ತು ಬರೀ ಖಾಸಗೀಕರಣ ಮಾಡುವಂತ ವ್ಯವಸ್ಥೆ ನಡೆಯಾಕುಂತೈತಿ. ಯಾವುದೇ ಒಂದು ನೇಮಕಾತಿ ಆಗ್ತಾ ಇಲ್ಲ. ಆದ್ರಿಂದ ಆದಷ್ಟು ಬೇಗ ಸರ್ಕಾರ ಈ ಒಂದು ನೇಮಕಾತಿಯನ್ನ ಕೈಗೊಳ್ಳಬೇಕು. ಯಾಕಂದ್ರೆ ಇಲ್ಲಿ ಬಂದು ಧಾರವಾಡಕ್ಕೆ ಬಂದಂತ ವಿದ್ಯಾರ್ಥಿಗಳು ತುಂಬಾನೇ ಕಷ್ಟವನ್ನ ಅನುಭವಿಸ್ತಾ ಇದಾರ. ಯಾಕಂದ್ರೆ ಅವ್ರಿಗೆ ಒಂದ್ ತಿಂಗಳ ಖರ್ಚು ನಡೆಸುವಂತದ್ದು ಬಹಳ ಕಷ್ಟಕರ ಆಗೈತಿ. ಲೈಬ್ರರಿ ಫೀಸ್ ನೋಡಿದ್ರೆ 700 ರೂಪಾಯಿ ಲೈಬ್ರರಿ ಫೀಸು ಮತ್ತು ಮೆಸ್ ಫೀಸ್ ಅಂತ ಒಂದ್ 2,000 ಕಟ್ಟಿದ್ರು ಕೂಡ ತಿಂಗಳಿಗೆ ಒಂದ್ 3,000 ರೂಪಾಯಿ ಖರ್ಚಿದೆ. ಈಗ ಇವರೆಲ್ಲ ಬರ್ತಾರೆ, ಅಷ್ಟು ಕರಿತೀವಿ ಎಷ್ಟು ಕರಿತೀವಿ ಅಷ್ಟು ಕರಿತೀವಿ ಎಷ್ಟು ಕರಿತೀವಿ ಅಂತಾರೆ, ಹೋಗ್ತಾರೆ. ಏನು ಕರೆಯೋದು ಇಲ್ಲ. ಮತ್ತೆ ಬರ್ತಾರೆ ಮತ್ತೆ ಹೋಗ್ತಾರೆ. 2 ತಿಂಗಳಿಗೆ ಬರ್ತಾರೆ ಹೋಗ್ತಾರೆ, ಬರ್ತಾರೆ ಹೋಗ್ತಾರೆ. ಯಾವುದೇ ರೀತಿಯ ಕಾಲ್ಫಾರ್ಮ್ ಆಗಿಲ್ಲ. ಸಿದ್ದರಾಮಯ್ಯ ಸಾಹೇಬರಿಗೆ ಹೇಳೋದಂದ್ರೆ, ಸರ್ ದಯವಿಟ್ಟು ಎಷ್ಟು ಜನ ಕಾಲ್ಫಾರ್ಮ್ ಮಾಡ್ತೀರೋ ಅಷ್ಟು ಜನ ಯುವಕರು ಹೊಟ್ಟೆ ತುಂಬ್ತದೆ, ಇದಕ್ಕ ಯುವಕರ ಹೊಟ್ಟೆ ಮೇಲೆ ಕಲ್ಲು ಹೋದಂಗಾಗುತ್ತೆ ಅಂತ. ಸರ್ಕಾರ ನಮಗೆ ತುಂಬಾ ಅನ್ಯಾಯ ಮಾಡ್ತಾ ಇದೆ. ನಾವು ತುಂಬಾ ನೋವಲ್ಲಿದ್ದೇವೆ. ಸರ್ಕಾರ ನಮ್ಮ ನೋವನ್ನು ಕೇಳ್ತಾನೆ ಇಲ್ಲ. ಸರ್ಕಾರ ಈ ರೀತಿ ಆಗ್ಬೇಕಷ್ಟೇ. ನಾವು ಅವ್ರ ನೇಮಕಾತಿಯನ್ನು ನಾವೇ ತೀರಿಕೊಂಡು ಹೋರಾಟ ಮಾಡ್ತಾ ಇದ್ವಿ ಹೇಳ್ರಿ. ನಮಗೆ ನೇಮಕಾತಿ ಆಗ್ಬೇಕಂದ್ರೆ ನೇಮಕಾತಿ ಆಗ್ಬೇಕಂದ್ರೆ ನಾವು ಹೋರಾಟ ಮಾಡ್ತೀವಿ. ಓದ್ಕೊಂಡು ಇಲ್ಲೇ ಕೂತ್ಕೊಂಡಿವೆ. ನಮ್ಮಪ್ಪ ನೋಡಿದ್ರೆ ರೈತ ಶಿಕ್ಷಣ ಸಚಿವರು ಮಾಡ್ತೇವೆ ನಾವು ಮಾಡ್ತೇವೆ ಅಂತ ಹೇಳ್ತಾರೆ. ಹಾಗಾಗಿ ಇವೆಲ್ಲೇ ಶಿಕ್ಷಕರನ್ನ ನೇಮಕಾತಿ ಮಾಡಬೇಕಂತಂದು ನಮ್ಮಲ್ಲಿ